ಸೊ ನೀವು ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿರ್ತೀರಾ, ಹಾಗೂ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನ್ ಕಾಣಿಸುತ್ತೆ, ಲಾಸಸ್ ನೋಡ್ಲಿಕ್ಕೆ ಕಾಣಿಸುತ್ತೆ. ಸೊ ಎಕ್ಸಾಂಪಲ್ ಗೆ ನಿಮ್ಗೆ 2000 ಲಾಸ್ ಕಾಣಿಸ್ತಿರುತ್ತೆ. ಸೊ ನೀವು ಆ 2000 ಲಾಸ್ ನ ಬುಕ್ ಮಾಡಕ್ ಹೋಗ್ತೀರಾ, ಬಟ್ ಆದ್ರೆ ನಿಮ್ಗೆ ಬುಕ್ ಆಗಿರೋದು 4000 ಅಥವಾ 3000 ಲಾಸ್ ಬುಕ್ ಆಗಿರುತ್ತೆ. ಸೊ ಈ ತರ ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಕಮ್ಮಿ ಲಾಸ್ ನೋಡಿದ್ರೆ ಆದ್ರೆ ಬುಕ್ ಮಾಡೋ ಟೈಮಲ್ಲಿ ಜಾಸ್ತಿ ಲಾಸ್ ಆಗಿರುತ್ತೆ. ಸೊ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಸೊ ಇದನ್ನ ನಾವು ಟ್ರೇಡಿಂಗ್ ಟರ್ಮ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸ್ಲಿಪೇಜ್ ಅಂತ ಹೇಳ್ತೇವೆ. ಸ್ಲಿಪೇಜ್ ನ ನಾವು ಸುಲಭವಾಗಿ ಹೇಳ್ಬೇಕಂದ್ರೆ, ನೀವು ಒಂದು ಟ್ರೇಡ್ ಗೆ ರಿಕ್ವೆಸ್ಟ್ ಮಾಡಿರೋ ಪ್ರೈಸ್ ಹಾಗೂ ನಿಮ್ಗೆ ಆಕ್ಚುಲ್ ಆಗಿ ಸಿಕ್ಕಿರೋ ಪ್ರೈಸ್ ಗೆ ಏನ್ ಡಿಫರೆನ್ಸ್ ಇರುತ್ತೆ ಅದನ್ನ ನಾವು ಸ್ಲಿಪೇಜ್ ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ ಗೆ ನೀವು 140 ಅಲ್ಲಿ ಸೆಲ್ ಮಾಡಬೇಕಂತ ಮಾರ್ಕೆಟ್ ಆರ್ಡರ್ ಹಿಟ್ ಮಾಡ್ತೀರಾ, ಆದ್ರೆ ನಿಮ್ಗೆ ಎಕ್ಸಿಕ್ಯೂಟ್ ಆಗಿರೋದು 120 ಅಥವಾ 130 ಆದ್ರೆ ಅಲ್ಲಿ ಏನ್ ಡಿಫರೆನ್ಸ್ ಪ್ರೈಸ್ ಇದೆ ಅದನ್ನ ನಾವು ಸ್ಲಿಪೇಜ್ ಅಂತ ಹೇಳ್ತೇವೆ. ಸೊ ಸ್ಲಿಪೇಜ್ ಅಲ್ಲಿ ನಿಮ್ಗೆ ಎರಡು ತರ ಸ್ಲಿಪೇಜ್ ನೋಡಕ್ ಸಿಗುತ್ತೆ. ಫಸ್ಟ್ ಮೋಸ್ಟ್ ಕಾಮನ್ ಯಾವ್ದಂದ್ರೆ ಪ್ರೈಸ್ ಸ್ಲಿಪೇಜ್ ನೋಡಕ್ ಸಿಗುತ್ತೆ. ಸೆಕೆಂಡ್ ಯಾವ್ದಂದ್ರೆ ಟೈಮ್ ಸ್ಲಿಪೇಜ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಟೈಮ್ ಸ್ಲಿಪೇಜ್ ಯಾವಾಗ ನೋಡಕ್ ಸಿಗುತ್ತೆ ಅಂದ್ರೆ, ನಿಮ್ಗೆ ನೆಟ್ವರ್ಕ್ ಇಶ್ಯೂ ಇದ್ದಾಗ ಅಥವಾ ಬ್ರೋಕರ್ ಎಂಡ್ ಕಡೆಯಿಂದ ಏನಾದ್ರು ಡಿಲೇ ಆದಾಗ ಇಂಥ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಟೈಮ್ ಸ್ಲಿಪೇಜ್ ನೋಡಕ್ ಸಿಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಪ್ರೈಸ್ ಸ್ಲಿಪೇಜ್ ನೋಡಕ್ ಸಿಗೋದು. ಸೊ ವೈ ಡಸ್ ಇಟ್ ಹ್ಯಾಪನ್? ಈ ಸ್ಲಿಪೇಜ್ ಏನಕ್ಕೆ ಆಗುತ್ತೆ ಮಾರ್ಕೆಟ್ ಅಲ್ಲಿ? ಮೊದಲನೇದಾಗಿ ಮಾರ್ಕೆಟ್ ಅಲ್ಲಿ ವಾಲಿಟಿಲಿಟಿ ಜಾಸ್ತಿ ಇದ್ದಾಗ ಅಥವಾ ಪ್ರೈಸಸ್ ಗಳು ತುಂಬಾ ಕ್ವಿಕ್ ಆಗಿ ಮೂವ್ ಆಗ್ತಿದ್ರೆ ಏನಾಗುತ್ತೆ, ಅಂತ ಸಂದರ್ಭದಲ್ಲಿ ನಿಮಗೆ ಪ್ರೈಸ್ ಸ್ಲಿಪೇಜ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಮಾರ್ಕೆಟ್ ಈ ತರ ತುಂಬಾ ಕ್ವಿಕ್ ಆಗಿ ಮೂವ್ ಆಗ್ತಿರೋ ಟೈಮಲ್ಲಿ ನೀವು ನೋಡಿದ್ರೆ ಎಕ್ಸಾಕ್ಟ್ ಪ್ರೈಸ್ ಸಿಗೋ ಸಾಧ್ಯತೆ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಹಾಗೂ ಈ ಸ್ಲಿಪೇಜ್ ಆಗೋ ಸೆಕೆಂಡ್ ರೀಸನ್ ಏನಿರುತ್ತೆ ಅಂದ್ರೆ ಲೋ ಲಿಕ್ವಿಡಿಟಿ. ಸೊ ಯಾವ್ದಾದ್ರು ಸ್ಟಾಕ್ ಅಥವಾ ಆಪ್ಷನ್ಸ್ ಅಲ್ಲೂ ಸಹ ನಿಮಗೆ ಲಿಕ್ವಿಡಿಟಿ ನೋಡಕ್ ಸಿಗ್ತಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲೂ ಸಹ ನಿಮ್ಗೆ ಏನಾಗುತ್ತೆ, ಈ ಸ್ಲಿಪೇಜ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇಸ್ ಇಟ್ ಆಲ್ವೇಸ್ ಬ್ಯಾಡ್? ಸೊ ಈ ಸ್ಲಿಪೇಜ್ ಆಗ್ತಿದ್ರೆ ನಿಮ್ಗೆ ಎನಿ ಟೈಮ್ ನಷ್ಟ ಆಗುತ್ತಾ? ನೆಸೆಸರಿಲಿ ಸ್ಲಿಪೇಜ್ ಬ್ಯಾಡ್ ಅಂತ ಏನಿಲ್ಲ. ನೆಗೆಟಿವ್ ಸ್ಲಿಪೇಜ್ ಏನಂದ್ರೆ, ನೀವು ಅನ್ಕೊಂಡಿರೋಕ್ಕಿಂತ ಜಾಸ್ತಿ ಪ್ರೈಸ್ ಕೊಟ್ರೆ ಅದು ನೆಗೆಟಿವ್ ಸ್ಲಿಪೇಜ್ ಆಗಿರುತ್ತೆ. ಉದಾಹರಣೆಗೆ ನೀವು 140 ಅಲ್ಲಿ ಬೈ ಮಾಡ್ಬೇಕಂತ ಇರ್ಕೊಂಡಿರ್ತಾರ, ಆದ್ರೆ 160 ಅಲ್ಲಿ ಏನಾದ್ರು ಬೈ ಆಗ್ಬಿಟ್ರೆ ಅದು ನೆಗೆಟಿವ್ ಸ್ಲಿಪೇಜ್ ಆಗಿರುತ್ತೆ. ಆದ್ರೆ ಪಾಸಿಟಿವ್ ಸ್ಲಿಪೇಜ್ ಸಹ ಆಗ್ತಿರುತ್ತೆ ಮಾರ್ಕೆಟ್ ಅಲ್ಲಿ. ಅದು ಯಾವಾಗ ಅಂದ್ರೆ, ನೀವು ಅನ್ಕೊಂಡಿರೋದಕ್ಕಿಂತ ಬೆಟರ್ ಪ್ರೈಸ್ ಇದ್ರೆ. ಸೊ ಎಕ್ಸಾಂಪಲ್ ಗೆ ನೀವು 160 ನಿಮ್ಮ ಟಾರ್ಗೆಟ್ ಹಿಟ್ ಆಯ್ತು ಅಂತ ನೀವು 160 ಸೆಲ್ ಮಾಡಕ್ ಹೋಗ್ತೀರಾ, ಬಟ್ ಸ್ಲಿಪೇಜ್ ಇಂದ ಏನಾಗುತ್ತೆ ಅದು 180 ಅಥವಾ 200 ಓಡೋದ್ರೆ, ಸೊ ಅಂತ ಸಂದರ್ಭದಲ್ಲಿ ಅದು ಪಾಸಿಟಿವ್ ಸ್ಲಿಪೇಜ್ ಆಗುತ್ತೆ. ಯಾಕಂದ್ರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ ಸ್ಲಿಪೇಜ್ ಇಂದ. ನಿಮಗೆ ಈ ಸ್ಲಿಪೇಜ್ ಬೇಡ ಅಂದ್ರೆ ನೀವು ಈ ಸ್ಲಿಪೇಜ್ ನ ಹೇಗೆ ಮ್ಯಾನೇಜ್ ಮಾಡೋದು? ಸೊ ಮೊದಲನೇದಾಗಿ ನೀವೇನ್ ಮಾಡಿ ಅಂದ್ರೆ ಲಿಮಿಟ್ ಆರ್ಡರ್ಸ್ ನ ಯೂಸ್ ಮಾಡಿ. ಸೊ ಲಿಮಿಟ್ ಆರ್ಡರ್ ನಿಮ್ಗೆ ಏನ್ ಮಾಡುತ್ತೆ, ನೀವು ಯಾವ ಪ್ರೈಸ್ ಅಲ್ಲಿ ಬೈ ಮಾಡ್ಬೇಕು ಅನ್ಕೋತಿರೋ ಆ ಪ್ರೈಸ್ ಅಲ್ಲಿ ನಿಮ್ಮ ಆರ್ಡರ್ ಏನಿದೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಉದಾಹರಣೆಗೆ ನೀವು 150 ಅಲ್ಲಿ ಬೈ ಮಾಡ್ಬೇಕಂತ ಲಿಮಿಟ್ ಆರ್ಡರ್ ಆಗಿದ್ರೆ, ಸೊ ಪ್ರೈಸ್ 150 ಬಂದಾಗ ನಿಮ್ಮ ಆರ್ಡರ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಲಿಮಿಟ್ ಆರ್ಡರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ನಿಮಗೆ ಸ್ಲಿಪೇಜ್ ತೊಂದರೆ ನೋಡ್ಲಿಕ್ಕೆ ಸಿಗಲ್ಲ. ಸೊ ಇನ್ನೊಂದು ಏನ್ ಮಾಡಬಹುದು ಅಂದ್ರೆ, ನೀವು ಹೈ ವಾಲ್ಯೂಮ್ ಇದ್ದಾಗ ಅಂತ ಸಂದರ್ಭದಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಹಾಗೂ ಸಹ ಸ್ಲಿಪೇಜ್ ಆಗೋ ಸಾಧ್ಯತೆ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ.